dear students, welcome to the class. In the last class, we are discussing about forms of business organization. In that, we are discussing partnership form. Okay. So we know about what is partnership and what are the features and merits, demerits of partnership form. In this class, we are going to discussing about partners. In a partnership firm, there are different types of partners are there. So we should know about what all the partners are participated in the partnership firm, what are all the roles and responsibilities and the abilities of the partners, and then their duties and what type of partners are engaging in the partnership firm. We should know about in this class. Okay. So, in a partnership firm, there are different partners are there. The first partner is active partner. Active partner. Then sleeping partner. Then nominal partner. Then secret partner. Then partner by estoppel, partner by holding out. These are all the types of partners. Okay. First one is active partner. Active partner. Yes, active partner is the partner in a partnership firm, is one who contributes capital, participate in the management of the firm, share its profit and loss, and is liable to an unlimited extent to the creditors of the firm. Yes, active partner anta andre ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸಕ್ರಿಯ ಪಾಲುದಾರ. ಸೊ ಆಕ್ಟಿವ್ ಪಾರ್ಟ್ನರ್ ಏನಾಗಿರ್ತಾನೆ, ಸೊ ಇವನು ಒಂದು ಬಿಸ್ನೆಸ್ ಫಾರ್ಮ್ ಅಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಏನಿರುತ್ತೆ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ. ಮ್ಯಾನೇಜ್ಮೆಂಟ್ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಒಂದು ಫರ್ಮ್ಗೆ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ನೆಕ್ಸ್ಟ್ ಈ ಶೇರ್ ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ದ ಫರ್ಮ್. ಸೊ ಒಂದು ಬಿಸ್ನೆಸ್ ಫರ್ಮ್ ಅಲ್ಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನೆಲ್ಲ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ, ಅದನ್ನ ಶೇರ್ ಮಾಡ್ಕೊತಾ ಇರ್ತಾನೆ. ಕ್ಯಾನ್ ಇನ್ವೆಸ್ಟ್ ಕ್ಯಾಪಿಟಲ್, then active participation in the management, active participation in the management, then share the profit and loss of the firm, share the profit. ಸೊ ಸಕ್ರಿಯ ಪಾಲುದಾರ ಯಾರಿರ್ತಾನೆ, ಅವನು ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಏನಿರುತ್ತೆ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಂಡವಾಳವನ್ನು ಕೂಡ ಹೂಡ್ತಾನೆ. ಮತ್ತೆ ಕಾರ್ಯಚಟುವಟಿಕೆಗಳೇನಿರುತ್ತೆ, ಒಂದು ದೈನಂದಿನ ಕಾರ್ಯಚಟುವಟಿಕೆಗಳೇನಿರುತ್ತೆ ಬಿಸ್ನೆಸ್ ಅಲ್ಲಿ, ಆ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಾನೆ. ಮತ್ತೆ ಆ ಕಂಪನಿನಲ್ಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಏನೆಲ್ಲ ಲಾಭ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ, ಅದನ್ನ ಅವನು ಹಂಚಿಕೆ ಮಾಡ್ಕೊಂತ ಹೋಗ್ತಾನೆ. ಸೊ ಯಾರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತಾರೆ, ದೆನ್ ಪ್ರಾಫಿಟ್ ಅಂಡ್ ಲಾಸ್ ನ ಯಾರು ಶೇರ್ ಮಾಡ್ಕೊಂತ ಇರ್ತಾರೆ, ಪ್ರಾಫಿಟ್ ಅಂಡ್ ಲಾಸ್ ನ ಯಾರು
ಶೇರ್ ಮಾಡ್ಕೊತಾ ಇರ್ತಾರೆ ಅವ್ರನ್ನ ನಾವೇನಂತ ಕರಿತೀವಿ, ಆಕ್ಟಿವ್ ಪಾರ್ಟ್ನರ್ ಅಥವಾ ಸಕ್ರಿಯ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ. ಈ ಸಕ್ರಿಯ ಪಾಲುದಾರ ಯಾರಿರ್ತಾನೆ, ಇವನು ಇತರೆ ಪಾಲುದಾರರನ್ನ ಪ್ರತಿನಿಧಿಸ್ತಾ ಇರ್ತಾನೆ. ಓಕೆ, ಸೊ ಬೇರೆ ಯಾರೆಲ್ಲ ಪಾರ್ಟ್ನರ್ಸ್ ಇರ್ತಾರೆ ಅವರ ಒಂದು ಕೆಲಸ ಕಾರ್ಯಗಳನ್ನ ಕೂಡ ಇವನು ಮಾಡ್ತಾ ಹೋಗ್ತಾನೆ. ಅವರ ಒಂದು ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಇವನು ಮ್ಯಾನೇಜ್ಮೆಂಟ್ನ ರನ್ ಮಾಡ್ತಾ ಇರ್ತಾನೆ ಅಥವಾ ಡೇ ಟು ಡೇ ಆಕ್ಟಿವಿಟೀಸ್ನ ರನ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಅಂಥವ್ರಿಗೆ ನಾವೇನಂತ ಕರಿತೀವಿ, ಆಕ್ಟಿವ್ ಪಾರ್ಟ್ನರ್ ಅಥವಾ ಸಕ್ರಿಯ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ದೆನ್ ಸೆಕೆಂಡ್ ಪಾರ್ಟ್ನರ್ ಈಸ್ ಸ್ಲೀಪಿಂಗ್ ಪಾರ್ಟ್ನರ್. ಸ್ಲೀಪಿಂಗ್ ಪಾರ್ಟ್ನರ್. ಎಸ್, ಸ್ಲೀಪಿಂಗ್ ಪಾರ್ಟ್ನರ್ಗೆ ನಾವು ಕನ್ನಡದಲ್ಲಿ ಏನಂತೀವಿ ಅಂದ್ರೆ ನಿದ್ರಿಸುವ ಪಾಲುದಾರ ಅಂತ ಹೇಳಿ ಕರಿತೀವಿ. ನಿದ್ರಿಸುವ ಪಾಲುದಾರ. ಸೊ ಏನಿದು ನಿದ್ರಿಸುವ ಪಾಲುದಾರ? ಸೊ ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ನಿದ್ರಿಸುವ ಪಾಲುದಾರ ಅಂತ ಅಂದ್ರೆ ಈಸ್ ಆಲ್ಸೋ ಎ ಪಾರ್ಟ್ನರ್ ಇನ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಬಟ್ ಈಸ್ ನಾಟ್ ಆಕ್ಟಿವ್ ಪಾರ್ಟ್ ಇನ್ ದ ಬಿಸ್ನೆಸ್. ಓಕೆ, he is invest capital in the partnership firm. He is sharing profit and loss of the firm, but it doesn't take an active part in the day-to-day activities or management of the firm. Capital investment ಮಾಡ್ತಾರೆ, then ಪ್ರಾಫಿಟ್ ಅಂಡ್ ಲಾಸ್ ನ ಶೇರ್ ಮಾಡ್ಕೊಂತಾರೆ, ಬಟ್ is not taken the active part in the day-to-day activities of the firm. ಸೊ ನಿದ್ರಿಸುವ ಪಾಲುದಾರ ಯಾರು ಅಂತ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ, ಅದರಲ್ಲಿ ಆಗ್ತಕ್ಕಂತಹ ಲಾಭ ಆಗಿರ್ಲಿ ನಷ್ಟ ಆಗ್ಲಿ ಅದನ್ನ ಶೇರ್ ಮಾಡ್ಕೊಂತಾರೆ, ಮತ್ತೆ ಏನಾದ್ರೂ ಲಾಸ್ ಆದ್ರೆ ಅದನ್ನ ಅವರ ಒಂದು ಅನ್ಲಿಮಿಟೆಡ್ ಲಯಬಿಲಿಟಿ ಕೂಡ ಇರುತ್ತೆ ಇಲ್ಲಿ, ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ನಿಮಗೆ ಗೊತ್ತು ಅನ್ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಏನು ಅಂತ. So unlimited liability, that means if the company or the business shortage to repayment of its creditors on that time, who have the partners are there, their personal property can acquire. So ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು, ಅವರ ಸಾಲಗಳನ್ನ ಮರುಪಾವತಿ ಮಾಡಬೇಕಾದ್ರೆ ಆ ಒಂದು ಬಿಸ್ನೆಸ್ ಪ್ರಾಪರ್ಟಿ ಕಡಿಮೆ ಆದಾಗ ಅವ್ರು ಕೊಡಕ್ಕಾಗದೆ, ಬಿಸ್ನೆಸ್ ಇಂದ ಒಂದು ಸಾಲನ ಮರುಪಾವತಿ ಮಾಡಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಪಾರ್ಟ್ನರ್ಸ್ ಅಥವಾ ಪಾಲುದಾರರು ಯಾರಿರ್ತಾರೆ ಅವರ ಪರ್ಸನಲ್ ಪ್ರಾಪರ್ಟಿ, ಅವರ ಸ್ವಂತವಾದಂತಹ ಆಸ್ತಿಗಳನ್ನ ಅವರು ಅಲ್ಲಿ ಮಾರ್ಬಿಟ್ಟು ಅಥವಾ ಅದರಿಂದ ಅವರು ಒಂದು ಅವರ ಸಾಲವನ್ನ, ಅವ್ರ ಬಿಸ್ನೆಸ್ ಸಾಲವನ್ನ ಮರುಪಾವತಿ ಮಾಡ್ಬೋದಾಗಿರುತ್ತೆ. ಅದು ಅನ್ಲಿಮಿಟೆಡ್ ಲಯಬಿಲಿಟಿ ಆಗಿದೆ. ಸೊ ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ನಿದ್ರಿಸುವ ಪಾಲುದಾರ ಯಾರಿರ್ತಾನೆ ಅವನು ಕ್ಯಾಪಿಟಲ್ ಅಂದ್ರೆ ಬಂಡವಾಳನ ಕೂಡ ಹೂಡಿಕೆ ಮಾಡಿರ್ತಾನೆ, ಪ್ರಾಫಿಟ್ ಅಂಡ್ ಲಾಸ್ನ ಶೇರ್ ಮಾಡ್ಕೊತಾ ಇರ್ತಾನೆ, ಆದರೆ ಅವನು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆಗಳೇನಿರುತ್ತೆ ಬಿಸ್ನೆಸ್ ಅಲ್ಲಿ ಅದರಲ್ಲಿ ಅವನನ್ನು ತೊಡಗಿಸ್ಕೊಂಡಿರೋದಿಲ್ಲ. ಓಕೆ, ದೆನ್ ಅವನು ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಸೊ ಅಲ್ಲಿ ಏನಾದರೂ ಸಾಲನ ಮರುಪಾವತಿ ಮಾಡೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅವನ ಸ್ವಂತ ಒಂದು ಆಸ್ತಿಯನ್ನು ಮಾರಿ ಅಲ್ಲಿ ಸಾಲವನ್ನು ಮರುಪಾವತಿ ಮಾಡ್ಬೋದು. ಈ ಒಂದು ಪಾರ್ಟ್ನ ಅವ್ನು ತಗೊಂಡಿರ್ತಾನೆ, ಬಟ್ ಈಸ್ ನಾಟ್ ಟೇಕನ್ ಆಕ್ಟಿವ್ ಪಾರ್ಟ್ ಇನ್ ದ ಬಿಸ್ನೆಸ್. ಗೊತ್ತಾಯ್ತಾ? ಯು ಕ್ಯಾನ್ ಇನ್ವೆಸ್ಟ್ ದ ಮನಿ, ಯು ಕ್ಯಾನ್ share the profit and loss in the business. He has unlimited liability, but he doesn't take any active part in the business. We call it as sleeping partner. Okay.
Then third partner is secret partner. Secret partner. Yes, secret partner is the partner in the partnership firm, but it does not disclose his name in the general public. But he invests the capital in partnership firm. He take an active part in the day-to-day activities of the business and is active in management. Then he share the profit or loss of the firm, and he has unlimited liability, but it does not disclose his name as a partner in the business to general public. Okay, capital, then sharing profit or loss, then he has unlimited liability. He's taken active part, but does not disclose his name to general public. Okay, so secret partner na ನಾವು ಕನ್ನಡದಲ್ಲಿ ರಹಸ್ಯ ಪಾಲುದಾರ ಅಂತ ಹೇಳಿ ಕರಿತೀವಿ. ರಹಸ್ಯ ಪಾಲುದಾರ. ಸೊ ರಹಸ್ಯ ಪಾಲುದಾರ ಅಂತ ಅಂದ್ರೆ ಆ ಒಂದು ಬಿಸ್ನೆಸ್ ಫಾರ್ಮ್ ಅಲ್ಲಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾನೆ. ಆ ಒಂದು ಬಿಸ್ನೆಸ್ ಅಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾನೆ ಮತ್ತು ಅದರಲ್ಲಿ ಲಾಭ ಆಗಲಿ ನಷ್ಟ ಆಗಲಿ ಅದನ್ನ ಹಂಚಿಕೆ ಮಾಡ್ಕೊತಾ ಇರ್ತಾನೆ. ಆ ಒಂದು ಅನ್ಲಿಮಿಟೆಡ್ ಲಯಾಬಿಲಿಟಿ ಕೂಡ ಇರುತ್ತೆ, ಅಂದ್ರೆ ಯಾರಿಗೆಲ್ಲ ಸಾಲ ಕೊಡಬೇಕಾಗಿರುತ್ತೆ ಆ ಸಾಲ ಏನಾದರೂ ಕಂಪನಿ ಅಥವಾ ಬಿಸ್ನೆಸ್ ತೀರ್ಸಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅವನೇ ತೀರಿಸ್ತಾ ಇರ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅವನ ಹೆಸರನ್ನ ಯಾವುದೇ ಜನರಲ್ ಪಬ್ಲಿಕ್ಕಿಗೆ ಅಥವಾ ಹೊರಗಡೆ ಅವನ ನೇಮ್ನ ಹೇಳ್ಕೊಳೋದಿಲ್ಲ. ನಾನು ಈ ಒಂದು ಕಂಪನಿ, ಈ ಒಂದು ಬಿಸ್ನೆಸ್ನ ಪಾಲುದಾರನಾಗಿದ್ದೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಳೋದಿಲ್ಲ. ಮತ್ತೆ ಕಂಪನಿ ಜೊತೆ ಅಥವಾ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಜೊತೆ ಅವನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ನನ್ನ ಹೆಸರನ್ನ ಇಲ್ಲಿ ಪಾಲುದಾರನಾಗಿದ್ದೀನಿ ಅಂತ ಎಲ್ಲೂ ಹೇಳ್ಕೊಬೇಡಿ ಅಂತ ಹೇಳಿರ್ತಾನೆ. ಓಕೆನಾ? ಬಂಡವಾಳನ ಹೂಡಿರ್ತಾನೆ, ಲಾಭ ನಷ್ಟಗಳನ್ನು ಹಂಚಿಕೆ ಮಾಡ್ಕೊತಾ ಇರ್ತಾನೆ, ಆ ಒಂದು ಕಂಪನಿಯ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾನೆ. ಆದರೂ ಕೂಡ ಅವನು ಹೊರಗಡೆ ಎಲ್ಲೂ ನನ್ನ ಹೆಸರನ್ನ ಹೇಳ್ಕೊಬೇಡಿ ಅಂತ ಹೇಳಿರ್ತಾನೆ. ಮತ್ತು ಅವನು ಕೂಡ ನಾನು ಈ ಒಂದು ಬಿಸ್ನೆಸ್ನ ಪಾಲುದಾರ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲ್ಲ. ಅಂತ ಪಾಲುದಾರನ ನಾವು ರಹಸ್ಯ ಪಾಲುದಾರ ಅಥವಾ ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ದೆನ್ fourth partner is nominal partner. Nominal partner. Yes, nominal partner is the partner of the partnership firm. He is like a naming partner in the partnership firm. So in nominal partner na ನಾವು ಕನ್ನಡದಲ್ಲಿ ನಾಮ ಮಾತ್ರ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತೀವಿ. ನಾಮ ಮಾತ್ರ ಪಾಲುದಾರ. So nominal partner does not invest any capital in the partnership firm. He does not take any active part in the
sharing profit or loss of the firm, but he has the unlimited liability. That partner we are call it as nominal partner. Okay, so ನಾಮಮಾತ್ರ ಪಾಲುದಾರ ಅಂತಂದ್ರೆ ಅವನು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಯಾವುದೇ ರೀತಿಯಾದಂತಹ ಬಂಡವಾಳವನ್ನು ಹೂಡಿಕೆ ಮಾಡಿರೋದಿಲ್ಲ ಮತ್ತು ಅವನು ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಆಗ್ತಕ್ಕಂಥ ಯಾವುದೇ ಪ್ರಾಫಿಟ್ ಆಗಲಿ ಅಥವಾ ಲಾಭ ಆಗಲಿ ನಷ್ಟ ಆಗಲಿ ಅದರ ಹಂಚಿಕೆ ಕೂಡ ಮಾಡ್ಕೊಳೋದಿಲ್ಲ ಮತ್ತು ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಡೀತಕ್ಕಂಥ ದೈನಂದಿನ ಚಟುವಟಿಕೆಗಳಲ್ಲಿ ಯಾವುದರಲ್ಲೂ ಕೂಡ ಅವನು ಭಾಗಿಯಾಗಿರೋದಿಲ್ಲ. ಓಕೆ, ಆದರೆ ಸಾಲ ಮರುಪಾವತಿಗೆ ಪಾಲುದಾರನಾಗಿರ್ತಾನೆ. ಸಾಲ ಮರುಪಾವತಿ ಅಂತ ಬಂದಾಗ ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಕೊಡಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಇವನು ಕೂಡ ಹೊಣೆಗಾರನಾಗಿರ್ತಾನೆ. ಓಕೆನಾ, ಅಪರಿಮಿತವಾದಂತಹ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಆದರೆ ಯಾವುದೇ ರೀತಿ ಬಂಡವಾಳ ಹೂಡಿಕೆ ಮಾಡೋದಿಲ್ಲ, ಯಾವುದೇ ರೀತಿಯಾದಂತಹ ಲಾಭ ನಷ್ಟದ ಹಂಚಿಕೆ ಮಾಡಿಕೊಳ್ಳೋದಿಲ್ಲ, ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿರೋದಿಲ್ಲ, ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿ ಆಗೋದಿಲ್ಲ. ಅಂತ ಪಾರ್ಟ್ನರ್ನ ನಾವು ನಾಮಿನಲ್ ಪಾರ್ಟ್ನರ್ ಅಥವಾ ನಾಮಮಾತ್ರ ಪಾಲುದಾರ ಅಂತ ಕರಿತೀವಿ. ಹೆಸರುಗಷ್ಟೇ, ಹೊರಗಡೆ ನಾನು ಈ ಕಂಪನಿಯ ಪಾರ್ಟ್ನರ್ ಅಂತ ಹೇಳ್ಕೊಂತ ಓಡಾಡ್ತಿರ್ತಾನೆ ಅಥವಾ ಅಲ್ಲಿ ಒಂದು ಕಂಪನಿನಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಒಬ್ಬ ವ್ಯಕ್ತಿ ನಮ್ಮ ಕಂಪನಿಯ ಪಾಲುದಾರ ಅಂತ. ಆದರೆ ಅವನು ಯಾವುದೇ ರೀತಿಯ ಶೇರಿಂಗ್ ಆಗಿರಲಿ ಪಾರ್ಟಿಸಿಪೇಷನ್ ಆಗಲಿ ಇರೋದಿಲ್ಲ. ಓಕೆ, ದೆನ್ ಫಿಫ್ತ್ ಪಾರ್ಟ್ನರ್ ಈಸ್, so first one active partner, then sleeping partner, then secret partner and nominal partner, then partner by estoppel. Partner by estoppel. ಸೊ ಪಾರ್ಟ್ನರ್ ಬೈ ಎಸ್ಟೋಪಲ್ ಅಂತಂದ್ರೆ ತೋರಿಕೆಯ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತೀವಿ. ತೋರಿಕೆಯ ಪಾಲುದಾರ. ಸೊ ತೋರಿಕೆಯ ಪಾಲುದಾರ ಅಥವಾ ಪಾರ್ಟ್ನರ್ ಬೈ ಎಸ್ಟೋಪಲ್ ಅಂತಂದ್ರೆ he is also not invest any capital in the partnership firm, is not taken active participation in the day-to-day activities of the business, and is not sharing any profit and loss of the firm, but he has unlimited liability in the firm. That partner we are call it as partner by estoppel. Okay, ತೋರಿಕೆಯ ಪಾಲುದಾರ ಅಂತಂದ್ರೆ ಹೆಸರಲ್ಲೇ ಹೇಳೋ ಹಾಗೆ ತೋರಿಕೆಯ ಪಾಲುದಾರ ಅಷ್ಟೇ. ಇವನು ನಾನು ಒಂದು ಕಂಪನಿಯ ಪಾರ್ಟ್ನರ್ ಅಥವಾ ಪಾಲುದಾರ ಅಂತ ಎಲ್ರಿಗೂ ಕಾಣಿಸೋ ರೀತಿ ಆಕ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಮೀಟಿಂಗ್ ನಡೀತಾ ಇದ್ರೆ ಅಲ್ಲೋಗಿ ಕೂತ್ಕೊಂಡು ಎಸ್ ನಾನು ಈ ಒಂದು ಕಂಪನಿಯ ಈ ಒಂದು ಬಿಸ್ನೆಸ್ನ ಪಾಲುದಾರ ಅಂತ ತೋರಿಸ್ಕೊಳೋದಷ್ಟೇ. ಆದರೆ ಅಲ್ಲಿ ಅವನು ಯಾವುದೇ ರೀತಿಯ ಬಂಡವಾಳವನ್ನು ಹೂಡಿಕೆ ಮಾಡಿರೋದಿಲ್ಲ, ಮತ್ತೆ ಮ್ಯಾನೇಜ್ಮೆಂಟ್ ಅದು ದೈನಂದಿನ ಚಟುವಟಿಕೆಗಳೇನಿರುತ್ತೆ ಅಲ್ಲಿ ಯಾವುದೇ ರೀತಿಯ ಭಾಗಿಯಾಗಿರೋದಿಲ್ಲ, ಮತ್ತೆ ಆ ಕಂಪನಿಯ ಲಾಭ ಏನು ಬರ್ತಾ ಇರುತ್ತೆ ನಷ್ಟ ಏನಾಗ್ತಾ ಇರುತ್ತೆ ಅದರಲ್ಲಿ ಅವನ ಭಾಗ ಇರೋದಿಲ್ಲ, ಮೀನ್ಸ್ ಹಂಚಿಕೆ ಮಾಡ್ಕೊಳೋದಿಲ್ಲ ಅದನ್ನ. ಆದರೆ ಇವನು ಕೂಡ ಸಾಲಗಳಿಗೆ ಅಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಸಾಲ ಮರುಪಾವತಿ ಅಂತ ಬಂದಾಗ ಇವನು ಕೂಡ ಒಂದು ಹೊಣೆನ ಹೊತ್ಕೊಬೇಕಾಗುತ್ತೆ. ಯಾರು? ತೋರಿಕೆಯ ಪಾಲುದಾರ. ಸೊ ತೋರಿಕೆಯ ಪಾಲುದಾರ ಅಂತಂದ್ರೆ ನಿಮಗೆ ಗೊತ್ತು, ಜಸ್ಟ್ ತೋರಿಸ್ಕೊಳೋದಷ್ಟು, ಆಕ್ಟ್ ಮಾಡೋದು. ನಾನು ಈ ಒಂದು ಕಂಪನಿಯ ಪಾಲುದಾರ ಅನ್ನೋ ರೀತಿ ತೋರಿಸ್ಕೊಳೋ ಅಂತ ವ್ಯಕ್ತಿಗೆ ನಾವೇನಂತ ಕರಿತೀವಿ? ತೋರಿಕೆಯ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಆದರೆ ಅವನು ಯಾವುದೇ ಬಂಡವಾಳ ಹೂಡಿಕೆ ಮಾಡಲ್ಲ, ಪ್ರಾಫಿಟ್ ಲಾಸ್ನ ಶೇರ್ ಮಾಡ್ಕೊಳಲ್ಲ, ದೆನ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇರೋದಿಲ್ಲ, ಬಟ್ ಹಿ ಹ್ಯಾಸ್ ಅನ್ಲಿಮಿಟೆಡ್ liability. ದಟ್ ಪಾರ್ಟ್ನರ್ ವಿ ಆರ್ ಕಾಲ್ಡ್ ಇಟ್ ಆಸ್ ಪಾರ್ಟ್ನರ್ ಬೈ ಎಸ್ಟೋಪಲ್ ಆರ್ ತೋರಿಕೆಯ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ಸಿಕ್ಸ್ತ್ ಪಾರ್ಟ್ನರ್ ಈಸ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಸೊ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ನ ನಾವೇನಂತ ಕರಿತೀವಿ ಅಂದರೆ
ಪ್ರತಿನಿಧಿಸುವ ಅಥವಾ ಅಲ್ಲಗೆಳೆಯುವ ಪಾಲುದಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಲ್ಲಗೆಳೆಯುವ ಪಾಲುದಾರ ಅಥವಾ ಪ್ರತಿನಿಧಿಸುವಂತಹ ಪಾಲುದಾರ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಂಗಾದ್ರೆ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂದ್ರೆ ಏನು? ಪ್ರತಿನಿಧಿಸುವ ಪಾಲುದಾರ. So partner by holding out is a partner in the partnership firm. It does not invest any capital in the partnership firm. Then it does not take any active part in the partnership firm. Then it does not share any profit or loss of the firm, and then he has unlimited liability. That partner we call it as partner by holding out. ಪ್ರತಿನಿಧಿಸುವ ಪಾಲುದಾರ ಅಥವಾ ಅಲ್ಲಗೆಳೆಯುವ ಪಾಲುದಾರ ಅಂತ ಅಂದ್ರೆ ಅವನು ಯಾವುದೇ ರೀತಿಯ ಬಂಡವಾಳವನ್ನ ಹೂಡಿಕೆ ಮಾಡಿರೋದಿಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ. ದೆನ್ ಅವನು ಯಾವುದೇ ರೀತಿಯಾದಂತಹ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದಿಲ್ಲ. ಮತ್ತೆ ಅವನು ಒಂದು ಬಿಸ್ನೆಸ್ ಅಲ್ಲಿ ಬರ್ತಕ್ಕಂತಹ ಲಾಭ ಆಗಿರಲಿ ನಷ್ಟ ಆಗಿರಲಿ ಹಂಚಿಕೆ ಮಾಡ್ಕೊತಾ ಇರೋದಿಲ್ಲ. ಆದ್ರೆ ಇವನು ಕೂಡ ಅಪರಿಮಿತವಾದಂತಹ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಓಕೆನಾ? ಸೊ ಅಂತ ಪಾರ್ಟ್ನರ್ಗೆ ನಾವೇನಂತ ಕರಿತೀವಿ? ಪ್ರತಿನಿಧಿಸುವಂತಹ ಪಾಲುದಾರ ಅಂತ ಹೇಳ್ತೀವಿ. ಓಕೆ, these are all the partners in the partnership. First one, active partner, sleeping partner, secret partner, nominal partner, partner by estoppel and partner by holding out. Okay.